ಈಗ ನಾವು ಬ್ರಿಗೇಡ್ ರೋಡ್ನಲ್ಲಿ ಅಷ್ಟು ಜನ ಕಾಣ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇನ್ನ ಬೆಳಗ್ಗೆ ಟೈಮು. ನೈಟ್ ಆಗ್ಬಿಟ್ರೆ ಶ್ರುತಿ ಈ ರೋಡ್ ಕಂಪ್ಲೀಟ್ ಆಗಿ ತುಂಬ್ಕೊಂಡ್ಬಿಡುತ್ತೆ. ಗಂಟೆ ಹೊತ್ತಿಗೆ ಫುಲ್ ರಶ್ ಆಗ್ಬಿಡುತ್ತೆ. ಹೌದು, ನ್ಯೂ ಇಯರ್ ಪಾರ್ಟಿ ಇರುತ್ತೆ. ಪಾರ್ಟಿಗೆ ಬರೋರು ಮೋಜು ಮಸ್ತಿಯಲ್ಲಿ ಏನೋ ಮುಳುಗ್ಬಿಟ್ಟಿರ್ತಾರೆ. ಆದ್ರೆ ಅಲರ್ಟ್ ಆಗಿರ್ಬೇಕು ಅವರು. ಎಲ್ಲಂತಂದ್ರೆ ಅಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಟೋಯಿಂಗ್ ವ್ಯವಸ್ಥೆ ಈಗ ಮತ್ತೆ ಜಾರಿಗೆ ಬಂದಿದೆ. ನ್ಯೂ ಇಯರ್ ಸಂದರ್ಭ ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಟ್ರಾಫಿಕ್ ಜಾಮ್ ಉಂಟಾಗ್ಬಿಡುತ್ತೆ. ಹೀಗಾಗಿ ಟೋಯಿಂಗ್ ವ್ಯವಸ್ಥೆಯನ್ನ ಮತ್ತೊಮ್ಮೆ ತರಲಾಗಿದೆ. ಹೀಗಾಗಿ ನೀವು ಪಾರ್ಟಿಂಗ್ ಬಂದಂತಹ ಸಂದರ್ಭದಲ್ಲಿ ಎಲ್ಲಂದ್ರೆ ಅಲ್ಲಿ ನೀವು ಗಾಡಿ ನಿಲ್ಲಿಸ್ಬಿಟ್ರೆ ನಿಮ್ ಗಾಡಿ ಸಿಗೋದಿಲ್ಲ. ಮತ್ತೆ ವಾಪಸ್ ಬಂದ್ರೆ ನಿಮ್ ಗಾಡಿಯಲ್ಲಿ ಇರೋದಿಲ್ಲ. ಸೊ ಹುಷಾರಾಗಿರ್ಬೇಕು. ನೀವೇನಾದ್ರೂ ಅಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಮತ್ತೆ ವಾಪಸ್ ಬಂದು ನೋಡಿದ್ರೆ ನಿಮ್ಗೆ ಅಲ್ಲಿ ಗಾಡಿ ಇರೋದೇ ಇಲ್ಲ. ಅಯ್ಯೋ ಎಲ್ಲೋಯ್ತು ಅಂತ ಟೆನ್ಷನ್ ಆಗ್ಬೇಡಿ. ಪೊಲೀಸರು ಎತ್ತಾಕೊಂಡು ಹೋಗಿರ್ತಾರೆ ನಿಮ್ಮ ಗಾಡಿನ. ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನಿಮ್ಮ ಗಾಡಿ ಟೋ ಆಗುತ್ತೆ. ಜಾಗ ಸಿಕ್ತು ಅಂತ ಹೇಳಿ ಪಾರ್ಕ್ ಮಾಡಿಬಿಟ್ರೆ ಕೇಸ್ ಜೊತೆಗೆ ಟೋ ಮಾಡಿದ್ಮೇಲೆ ಎಕ್ಸ್ಟ್ರಾ ಫೈನ್ ಮಾತ್ರ ಫಿಕ್ಸು. ಕೇಸ್ ಆಗುತ್ತೆ. ನೋ ಪಾರ್ಕಿಂಗು ಅಂತೇಳಿ, ಪಾರ್ಕ್ ಮಾಡೋ ಜಾಗ ಅಲ್ಲ ಅದು ಅಂತೇಳಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಫೈನ್ ಬೇರೆ ಬೀಳುತ್ತೆ ನಿಮಗೆ. MG ರೋಡ್ನಲ್ಲಿ 2.5 ಕಿಲೋಮೀಟರ್ ಸುತ್ತ ವಾಹನಕ್ಕೆ ಎಂಟ್ರಿನೇ ಇಲ್ಲ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ರಮೇಶ್, ನಾನಿವಾಗ ಬ್ರಿಗೇಡ್ ರೋಡ್ನಲ್ಲಿ ಇದ್ದೀನಿ. ಬ್ರಿಗೇಡ್ ರೋಡ್ನಲ್ಲಿ ಯಾವೆಲ್ಲ ಸಿದ್ಧತೆ ಇದೆ ಅಂತೆಲ್ಲ ಹೇಳಿ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೆ. ಸದ್ಯ ನೀವೆಲ್ಲಿದ್ದೀರಿ? ಜೊತೆಗೆ ನ್ಯೂ ಇಯರ್ಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ರಿಪರೇಷನ್ ಇದೆ? ಎಷ್ಟು ಶರತ್ತು ಏನು ಹೊಸ ವರ್ಷ ಅಂತ ಬಂದಾಕ್ಷಣ ನಮಗೆ ನೆನಪಾಗೋದು MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ಗಳು. ಈ ಬಾರಿಯೂ ಕೂಡ ಏನು ಪ್ರತಿ ವರ್ಷದಂತೆ ಕೂಡ ಈ ಬಾರಿಯೂ ಕೂಡ ಏನಾಗಿದೆ ಅಂದರೆ ಈ ಒಂದು MG ರೋಡ್ನಲ್ಲಿ ಸಾಕಷ್ಟು ತಯಾರಿ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ MG ರೋಡ್ನಲ್ಲಿ ಬ್ಯಾರಿಕೇಡ್ಗಳನ್ನ ಆಗ್ತಾ ಇದೆ. ಯಾಕಂತಂದರೆ ಏನು ಈ ಸಂದರ್ಭಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಯೂತ್ಸ್ ಬರ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅನಾನುಕೂಲಗಳು ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಅನಾಹುತಗಳು ಆಗದಂತೆ ಈ ಬಾರಿ ಕೊಂಚ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸ್ಕೊಂಡಿದ್ದಾರೆ. ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಒಂದಷ್ಟು ಏನೋ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಏನು ಆ ಎಂಡಿಂದ ಈ ಎಂಡ್ವರೆಗೂ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಅದು ಒಂದು ಸೈಡ್ ಹೋಗೋರಿಗೆ ಮತ್ತು ಒಂದು ಸೈಡ್ ಬರೋರಿಗೆ ಮಾಡಲಾಗಿದೆ. 12 ಗಂಟೆ ಆಗ್ತಾ ಏನಾಗುತ್ತೆ, ಸೆಂಟ್ರಲ್ಲಿ ಜನಸಂಖ್ಯೆಯನ್ನು ಬಿಡ್ತಾರೆ. ಅದಾದ ಮೇಲೆ ಬಿಡೋದಿಲ್ಲ. ಈಗ ನಾವು ಗಮನಿಸಬೇಕಾಗಿರೋದು ಹೊಸ CCTV ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಕಳೆದ ಬಾರಿ ಇದ್ದಂಥ CCTVಗಳು ಕೆಲವೊಂದು ವರ್ಕ್ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಅನಾಹುತಗಳನ್ನ ತಪ್ಪಿಸೋದಕ್ಕೆ ಹೊಸ CCTV ಕ್ಯಾಮ್ರಾಗಳನ್ನ ನೋಡ್ತಾ ಇರ್ಬೋದು. ಸುಮಾರು 4 CCTV ಕ್ಯಾಮ್ರಾಗಳು ನಿಮ್ಗೆ ಕಾಣ್ತಾ ಇದೆ. ಎಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಅನಾಹುತ ಆದರೂ ಕೂಡ ಇದರನ್ನ ಸೆರೆ ಹಿಡ್ಕೊಂಡು ಅದನ್ನು ಪರಿಹಾರ ಮಾಡೋಂಥ ಕೆಲಸ ಮಾಡ್ತಾರೆ. ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಟೆಂಟ್ಗಳನ್ನ ಹಾಕಿದ್ದಾರೆ. ಕಾರಣ ಏನಂತಂದರೆ ಸಾಮಾನ್ಯವಾಗಿ ಹೊಸ ವರ್ಷ ಅಂತಂದರೆ ಈ ಮದ್ಯಪಾನ ಮಾಡಿ ಬೀಳೋವಂಥವ್ರಿಗೆ ಅಥವಾ ಏನಾದರೂ ಸಣ್ಣ ಪುಟ್ಟ ಜನಸಂದಣಿ ಮೂಲಕ ಏನಾದರೂ ಗಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ಏನು ಯಾವುದೇ ರೀತಿಯ ತೊಂದರೆ ಆಗದಂಥ ಒಂದು ಟೆಂಟನ್ನು ಮಾಡಲಾಗಿದೆ. ಟೆಂಟನ್ನು ತೋರಿಸ್ತೀನಿ ನಿಮಗೆ. ಈ ಟೆಂಟ್ ಒಳಗಡೆ ನೋಡಿ ಒಂದು ಬೆಡ್ ಅರೇಂಜ್ ಮಾಡಿದ್ದಾರೆ. ಈ ಬೆಡ್ಡನ್ನು ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಏನಾದರೂ ಅವರು ಮದ್ಯಪಾನ ಮಾಡಿ ಬಿದ್ದಾಗಿರ್ಬೋದು ಅಥವಾ ಜನಸಂಖ್ಯೆ ಸಂದರ್ಭದಲ್ಲಿ ಏನಾದರೂ ಕಾಲು ತುಳಿತ ಆದರೆ ಅವ್ರಿಗೇನಾದರೂ ಏನು ತೊಂದರೆ ಆದರೆ, ಹೆಣ್ಮಕ್ಳಿಗೆ ಏನು ತೊಂದರೆ ಆದರೆ, ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಈ ಬೆಡ್ಡಲ್ಲಿ ಕೂರಿಸಿ ಅದನ್ನು ನೋಡೋದಕ್ಕೆ ಅಂತೇಳಿ ಒಬ್ಬರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ಪೊಲೀಸ್ ಇಲಾಖೆ ಕೂಡ ಇಲ್ಲೇ ಇರುತ್ತೆ. ಇಡೀ MG ರೋಡ್ನಲ್ಲಿ ಸುಮಾರು 4 ಟೆಂಟ್ಗಳನ್ನ ಮಾಡಿದ್ದಾರೆ. ಟೋಟಲಾಗಿ 4 ಟೆಂಟ್ಗಳನ್ನ ಅಲ್ಲೊಂದು ಸುಮಾರು 10 ಮೀಟ್ರಿಗೆ ಒಂದೊಂದು ಟೆಂಟ್ಗಳನ್ನು ಮಾಡಿದ್ದಾರೆ. ಆ 10 ಟೆಂಟ್ರಲ್ಲೂ ಕೂಡ ಎಲ್ಲರೂ ಕೂಡ ಇರ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಕಳೆದ ಬಾರಿ ಸುಮಾರು ಜನ ಈ ಮದ್ಯಪಾನ ಮಾಡಿ ಪಬ್ಗಳ ಮುಂದೆ ಬಿದ್ದಿದ್ರು. ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಏನು ಫೆಸಿಲಿಟೀಸ್ ಇರಲಿಲ್ಲ, ಬಿದ್ದು ಗಾಯ ಎಲ್ಲ ಮಾಡ್ಕೊಂಡಿದ್ರು. ಬಟ್ ಈ ಬಾರಿ ಆ ರೀತಿ ಆಗದಂತೆ ಸುಮಾರು 10 ಮೀಟ್ರಿಗೆ ಒಂದೇ ಕಾಣ್ತಾ ಇರ್ಬೋದು. ಇಲ್ಲೊಂದು ಟೆಂಟ್ ಇದೆ ನಿಮಗೆ, ಈಗೊಂದು ಟೆಂಟ್ ಕಾಣ್ತಾ ಇದೆ. ಮತ್ತು ಆ ಒಂದು ಕೊನೆ ಭಾಗದಲ್ಲಿ ಒಂದು ಟೆಂಟ್ ಕಾಣ್ತಾ ಇದೆ. ಮತ್ತು ಈ ರಸ್ತೆಯ MG ರೋಡ್ನ ರಸ್ತೆಯ ಮತ್ತೊಂದು ತುದಿಯಲ್ಲಿ ಒಂದು ಕಾಣ್ತಾ ಇದೆ. ಟೋಟಲ್ 4 ಬೆಡ್ಗಳನ್ನ ಹಾಕಿದ್ದಾರೆ, 4 ಟೆಂಟ್ಗಳನ್ನ ಹಾಕಿದ್ದಾರೆ. ಈ ಟೆಂಟ್ಗಳ ಮೂಲಕ ಅವರಿಗೆ ಏನು ಯಾರು ಬರ್ತಾರೋ ಅವ್ರಿಗೆ ಒಂದು ಸೇಫ್ಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಈ ಎಂಡಿಂದ ಆ ಎಂಡ್ವರೆಗೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಆಗದಂತೆ 2 ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರಿಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ MG ರೋಡ್ ಸಂಜೆ ಆಗ್ತಾ ಸಾಕಷ್ಟು ಜನ ಸೇರ್ತಾರೆ. ಇಲ್ಲಿ ಏನು ಇರೋದಿಲ್ಲ, ಪ್ರಮುಖವಾಗಿ ಹೇಳಬೇಕು ಅಂದರೆ DJ ಆ ಥರ ಏನು ಇರೋದಿಲ್ಲ. ಬಟ್ ಜನ ಬರೋದು, ಜನ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಜನಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಲು ತುಳಿತಗಳು ಆಗ್ಬೋದು. ಆಮೇಲೆ ಮೊದಲೆಲ್ಲ ಏನಾಗ್ತಾಯಿತ್ತು, ಈಗ ಸುಮಾರು ಒಂದು 5-6 ವರ್ಷಗಳಿಂದ 12 ಗಂಟೆ ಸುಮಾರು ಲೈಟ್ ಆಫ್ ಮಾಡಿ ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು 5-10 ನಿಮಿಷ ಲೈಟ್ ಆಫ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಈ ಮಹಿಳೆಯರ ಮೇಲೆ ಒಂದು ಅಬ್ಯೂಸಿಂಗ್ ಆಗ್ತಾಯಿತ್ತು. ಬಟ್ ಅದಾದ ನಂತರ ಸುಮಾರು ಎಚ್ಚೆತ್ಕೊಂಡಂಥ ಪೊಲೀಸ್ ಅಧಿಕಾರಿಗಳು ಅದನ್ನೆಲ್ಲ ಇವಾಗ ಬ್ಯಾನ್ ಮಾಡಿದರೆ ಲೈಟ್ ಆಫ್ ಮಾಡೋದು, ಆ ರೀತಿ DJ ಆ ಥರ ಏನು ಇರೋದಿಲ್ಲ. ಬರ್ತಾರೆ, ಅವ್ರ ಪಾಡಿಗೆ ಓಡಾಡ್ತಾರೆ. 12 ಗಂಟೆ ಆದಮೇಲೆಲ್ಲ ಯೂತ್ಸ್ ಜೋರಾಗಿ ಕಿರಿಸ್ತಾರೆ, ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊತಾರೆ. ಅದಾದಮೇಲೆ ಕೆಲವೇ ಸೆಕೆಂಡ್ಸಲ್ಲಿ ಪೊಲೀಸರು ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗಾಗಿ.
ಧಾರವಾಡ